ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಸುಮಾರು ಜನ ನನ್ನನ್ನು ಕೇಳ್ತಾ ಇರ್ತೀರಾ, ಮದುವೆ ಆಗ್ತಾ ಇಲ್ಲ, ನಮಗೆ ಏನು ಮಾಡಿದ್ರು ಮಕ್ಕಳಾಗ್ತಿಲ್ಲ ಅಂತ ತುಂಬ ಕೊರಗ್ತಾ ಇರ್ತೀರ. ಅಂಥವರಿಗೆ ಖಂಡಿತವಾಗ್ಲೂ ಒಂದು ವಿಶೇಷವಾದ ಜಾಗನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ ಸ್ಥಳಕ್ಕೆ ಖಂಡಿತವಾಗ್ಲೂ ಒಮ್ಮೆ ಹೋಗ್ಬಿಟ್ಟು ಬನ್ನಿ. ಯಾಕಂದರೆ ಯಾವಾಗಲೂ ಅಷ್ಟೇ, ನಾವು ಒಳ್ಳೆ ಜಾಗಗಳಿಗೆ ಹೋದಾಗ ನಮ್ಮ ಜೀವನದಲ್ಲಿರುವಂಥ ನೆಗೆಟಿವಿಟಿ ಇದ್ದರೆ ಅದೆಲ್ಲ ದೂರ ಆಗಿ ನಮ್ಮ ಜೀವನದಲ್ಲಿ ಒಂದು ಪರಿವರ್ತನೆ ಆಗೋದಕ್ಕೆ ಸಹಾಯ ಮಾಡಿಕೊಡುವಂಥ ಒಂದು ವಿಶೇಷವಾದ ದೇವಸ್ಥಾನನ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಖಂಡಿತವಾಗ್ಲೂ ಯಾರಿಗೆ ಮದುವೆ ಆಗ್ತಾ ಇಲ್ಲ, ಯಾರಿಗೆ ಮಕ್ಕಳು ಆಗ್ತಿಲ್ಲ ಅಂತ ಅನ್ನೋರು ಖಂಡಿತವಾಗ್ಲೂ ಈ ದೇವಸ್ಥಾನಕ್ಕೆ ಹೋಗಿ, ಅದರಲ್ಲೂ ಮುಖ್ಯವಾಗಿ ಇಲ್ಲಿ ತಾಯಿ ಮಹಾಲಕ್ಷ್ಮಿ ಮತ್ತು ಶ್ರೀನಿವಾಸ ದೇವರು ನೆಲೆಸಿರುವಂತಹ ವಿಶೇಷವಾದ ಪ್ಲೇಸ್ ಇದು. ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಯಾವಾಗಲೂ ಅಷ್ಟೇನೆ, ನಾವು ಯಾವುದೇ ಒಂದು ಸರ್ವಸಿದ್ಧಿ ಪ್ರತಿಫಲನ ನಾವು ಪಡಿಬೇಕು ಅಂದರೆ ದೇವತೆಗಳ ಅನುಗ್ರಹ ಪಡಿಬೇಕು ಅಂದರೆ ಗಂಡ ಹೆಂಡತಿಯ ಸಮೇತ ಇರುವಂತಹ ಆಶೀರ್ವಾದ ನಾವು ಪಡ್ಕೊಂಡಾಗ ಖಂಡಿತವಾಗ್ಲೂ ದಾಂಪತ್ಯದಲ್ಲಿ ಏನಾದರೂ ಜಗಳ, ಮನಸ್ತಾಪ, ಕಿತ್ತಾಟ ಇದ್ದರೆ ಅಥವಾ ಗಂಡ ಹೆಂಡತಿಯರ ನಡುವೆ ಅನ್ಯೋನ್ಯತೆ ಇಲ್ಲ ಅಂತ ಅಂದಾಗ ಖಂಡಿತವಾಗ್ಲೂ ತಾಯಿ ಮಹಾಲಕ್ಷ್ಮಿ ಅನುಗ್ರಹನ ಅವರ ಯಜಮಾನ್ರ ಜೊತೆ ಕೂತಿರೋಂಥ ವೆಂಕಟೇಶ್ವರ ಅಂದರೆ ಶ್ರೀನಿವಾಸ ದೇವರ ಜೊತೆಯಾಗಿ ಕುಂತಿರೋಂಥ ಮಹಾಲಕ್ಷ್ಮಿ ದರ್ಶನನ ನೀವು ಮಾಡಿದ್ದೆ ಆದರೆ, ಅದರಲ್ಲೂ ಅದು ಸಾಣೇಕಲ್ಲಿನಿಂದ ಪ್ರತಿಷ್ಠಾಪಿಸಲ್ಪಟ್ಟಿರುವಂಥ ಮಹಾಲಕ್ಷ್ಮಿ ದೇವಿಯ ನೀವು ದರ್ಶನ ಮಾಡಿದರೆ ಸಾಕು, ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಅದರಲ್ಲೂ ನೀವು ಮುಖ್ಯವಾಗಿ ಅಲ್ಲಿ ಕಾಯಿ ಸಂಕಲ್ಪನ ನೀವು ಕಟ್ಟಿದ್ದೆ ಆದರೆ ನಿಮ್ಮ ಎಂಥದ್ದೇ ಕೋರಿಕೆಗಳಿದ್ರೂ ಖಂಡಿತವಾಗ್ಲೂ ನೆರವೇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಸ್ನೇಹಿತರೆ, ಆ ದೇವಸ್ಥಾನ ಬಂದು ರಾಯಚೂರು ಜಿಲ್ಲೆಯ ಮಾನವಿ ತಾಲೂಕಿನ ಕಲ್ಲೂರು ಗ್ರಾಮದ ಅತ್ಯಂತ ಪುರಾತನ ದೇವಸ್ಥಾನವಾಗಿದ್ದು ರಾಯಚೂರಿನಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿದೆ. ಪ್ರವಾಸಿಗರು ಶ್ರೀ ಕಲ್ಲೂರು ಮಹಾಲಕ್ಷ್ಮಿ ದರ್ಶನ ಪಡೆಯಲು ಬೇರೆ ರಾಜ್ಯಗಳಾದ ಮಹಾರಾಷ್ಟ್ರ ಹಾಗೂ ಗುಜರಾತಿನಿಂದ ಬರುತ್ತಾರೆ. ದಸರಾ ಹಾಗೂ ದೀಪಾವಳಿ ಹಬ್ಬಗಳಲ್ಲಿ ಕಲ್ಲೂರು ಮಹಾಲಕ್ಷ್ಮಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ಜರುಗುತ್ತವೆ. ಕಲ್ಲೂರು ಗ್ರಾಮದಲ್ಲಿ ಹಲವು ಪುರಾತನ ದೇವಾಲಯಗಳು ನೋಡಬಹುದಾಗಿದೆ. ನೋಡಿ, ನಿಮಗೆ ಅಲ್ಲಿಗೆ ಹೋಗಬೇಕು ಅಂದರೆ ನಿಮಗೆ ಮುಖ್ಯವಾಗಿ ರಾಯಚೂರಿಂದ ರೈಲಿನ ಸೌಲಭ್ಯ ಇರೋದಿಲ್ಲ, ನಿಮಗೆ ಬಸ್ಸಿನ ಸೌಲಭ್ಯ ಮಾತ್ರ ಇರುತ್ತೆ. ನೀವು ರಾಯಚೂರಿಗೆ ಹೋದರೆ ಅಲ್ಲಿ KSRTC ಬಸ್ಸಿಂದ ನಿಮಗೆ 20 ಕಿಲೋಮೀಟ್ರ್ ದೂರ ಹೋದರೆ ಖಂಡಿತವಾಗ್ಲೂ ನಿಮಗೆ ಕಲ್ಲೂರಲ್ಲಿರುವಂಥ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ನೀವು ಹೋಗ್ಬೋದು. ರಾಯಚೂರಿನಲ್ಲಿ ಸಾಣೇಕಲ್ಲಿನಲ್ಲಿ ಮೂಡಿಬಂದ ಮಹಾಲಕ್ಷ್ಮಿಯ ದರ್ಶನವನ್ನು ನೀವು ಹೇಗೆ ಪಡ್ಕೊಬೋದು, ಅಲ್ಲಿ ಯಾವ ಥರದ ಮಹತ್ವ ಇದೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ವೆಂಕಟೇಶ್ವರ ಬೇಡಿದ್ದೆಲ್ಲವನ್ನು ಕರುಣಿಸುವವನಾದರೆ ಆತನ ಪತ್ನಿಯಾದ ಲಕ್ಷ್ಮೀದೇವಿಯು ಐಶ್ವರ್ಯ ಭಾಗ್ಯವನ್ನು ನೀಡುವಾಕೆ. ತಿರುಪತಿಯಲ್ಲಿ ವೆಂಕಟೇಶ್ವರ ನೆಲೆಸಿದ್ದಾರೆ, ಕೊಲ್ಲಾಪುರದಲ್ಲಿ ಮಹಾಲಕ್ಷ್ಮಿ ದೇವಾಲಯವಿದೆ. ಆದರೆ ಇವೆರಡಕ್ಕೂ ನಿಮಗೆ ಹೋಗಲು ಆಗುತ್ತಿಲ್ಲವೆಂದಾದರೆ ನೀವು ರಾಯಚೂರಿಗೆ ಹೋಗಬಹುದು. ರಾಯಚೂರಿನಲ್ಲಿ ನಿಮಗೆ ವೆಂಕಟೇಶ್ವರ ಹಾಗೂ ಮಹಾಲಕ್ಷ್ಮಿ ಇಬ್ಬರು ಒಂದೇ ದೇವಸ್ಥಾನದಲ್ಲಿ ಕಾಣಸಿಗುತ್ತಾರೆ. ರಾಯಚೂರಿನ ಕಲ್ಲೂರು ಲಕ್ಷ್ಮೀ ದೇವಿಯು ವೆಂಕಟೇಶ್ವರನ ಸಮೇತವಾಗಿ ನೆಲೆಸಿರುವ ಒಂದು ಅಪರೂಪದ ಸ್ಥಳ ನಮ್ಮ ಕರ್ನಾಟಕದಲ್ಲಿ ಕಂಡುಬರುತ್ತದೆ. ಅದೇ ಕಲ್ಲೂರು ಶ್ರೀ ಕ್ಷೇತ್ರ. ರಾಯಚೂರು ಜಿಲ್ಲೆಯ ತುಂಡಾದ ಕಲ್ಲುಗಳ ಬೆಟ್ಟಗಳಿಂದ ಕೂಡಿರುವ ಗ್ರಾಮವಿದೆ. ಇದನ್ನು ಕಲ್ಲೂರು ಎನ್ನಲಾಗುತ್ತದೆ. ಬೇಡಿದ ವರವನ್ನು ಕರುಣಿಸುವ ಮಹಿಮಾನ್ವಿತೆ ಇಲ್ಲಿದ್ದಾಳೆ. ಇಲ್ಲಿಗೆ ಬಂದ ಭಕ್ತರಿಗೆ ಯಾವತ್ತೂ ನಿರಾಸೆಯಾಗೋದಿಲ್ಲ ಎನ್ನುವುದು ಜನರ ನಂಬಿಕೆಯಾಗಿದೆ. ನೋಡಿ, ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ, ನೀವು ಇಷ್ಟು ದಿನದಿಂದ ನೀವು ನಮ್ಮ ಜೀವನದಲ್ಲಿ ನಾವು ಅಂದ್ಕೊಂಡಿರೋ ಅಂಥದ್ದು ಯಾವುದು ನೆರವೇರ್ತಾನೆ ಇಲ್ಲ, ಏನು ಮಾಡಿದ್ರು ನೆರವೇರ್ತಿಲ್ಲ ಅಂತ ಪದೇ ಪದೇ ನಿರಾಶೆ ಆಗಿದ್ದರೆ, ನಮಗೇನು ಮಾಡಿದ್ರು ಮದುವೆ ಅನ್ನೋದು ಆಗ್ತಾನೇ ಇಲ್ಲ, ಎಷ್ಟೇ ಪ್ರಯತ್ನ ಪಡ್ತಾ ಇದ್ದೀವಿ, ಎಷ್ಟು ಪ್ರಯತ್ನ ಪಟ್ಟರು ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾ ಇದ್ದೀವಿ,
ಆದರೂ ನಮಗೆ ಮದುವೆ ಆಗ್ತಾ ಇಲ್ಲ, ಗ್ರಹ ದೋಷಗಳ ಬಾಧೆಗಳಿಂದ ಎಲ್ಲನೂ ನಾವು ನಿವಾರಣೆ ಮಾಡ್ಕೊಂಡಿದ್ದೀವಿ, ಆದರೂ ನಮಗೆ ಮದುವೆ ಆಗ್ತಿಲ್ಲ ಅಂತ ಅನ್ನೋ ಖಂಡಿತವಾಗ್ಲೂ ಇಲ್ಲಿ ಹೋಗಿ ಒಂದು ಸರಿ ತಾಯಿಯ ದರ್ಶನ ಮಾಡಿ, ಅದರ ಜೊತೆಗೆ ಮಕ್ಕಳು ಕೂಡ ಆಗ್ತಾ ಇಲ್ಲ ಅಂತ ಅನ್ನೋರು ಕೂಡ, ಯಾಕಂದರೆ ಕೆಲವರ ಶಾಪಗಳಿರ್ಬೋದು, ಕೆಲವರ ಗ್ರಹಗತಿಗಳ ದಿಂದ ನಮಗೆ ಅದು ಆಗ್ತಲೇ ಇರ್ಬೋದು, ಅಥವಾ IVF ಮಾಡಿಸ್ತಾ ಇರ್ಬೋದು, ಅದು ಕೂಡ ಸಕ್ಸಸ್ ಆಗ್ತಲೇ ಇರ್ಬೋದು, ಅಥವಾ ನೀವು ಮೆಡಿಕಲ್ ರಿಪೋರ್ಟಲ್ಲಿ ಎಲ್ಲದು ಚೆನ್ನಾಗಿ ನಾರ್ಮಲ್ ಇದ್ದು, ಅದು ನೀವು ನಾರ್ಮಲ್ ಇದ್ದು ಕೂಡ ನಿಮಗೆ ಮಕ್ಕಳಾಗ್ತಿಲ್ಲ ಅಂತ ಅಂದರೆ ನಿಮಗೆ ಯಾವುದೋ ಒಂದು ನಮ್ಮ ಜನ್ಮದ ಕರ್ಮಗಳಿರುತ್ತೆ. ಆ ಕರ್ಮಗಳೆಲ್ಲ ಸವಿಬೇಕು ಅಂದಾಗ ನಾವು ಇಂಥ ದೇವಿಯ ದರ್ಶನನ ನಾವು ಮಾಡಿ ಅಲ್ಲಿರೋ ಅಂಥ ಸೇವೆಯ ಜೊತೆಗೆ ಸಂಕಲ್ಪ ಮಾಡಿಸಿ ಬಂದಾಗ ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿ ಪರಿವರ್ತನೆ ಆಗುತ್ತೆ ಅಂತ ನಾನು ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ಮುಖ್ಯವಾಗಿ ನೋಡಿ, ನಮ್ಮ ಕರ್ನಾಟಕದಲ್ಲಿರುವಂಥ ರಾಯಚೂರು ಲಕ್ಷ್ಮೀ ದೇವಿಯು ವೆಂಕಟೇಶ್ವರನ ಸಮೇತವಾಗಿ ನೆಲೆಸಿರುವ ಒಂದು ಅಪರೂಪದ ಸ್ಥಳ ನಮ್ಮ ಕರ್ನಾಟಕದಲ್ಲಿ ಕಂಡುಬರುತ್ತದೆ. ಅದೇ ಕಲ್ಲೂರು ಶ್ರೀ ಕ್ಷೇತ್ರ ರಾಯಚೂರು ಜಿಲ್ಲೆಯಲ್ಲಿ ತುಂಡಾದ ಕಲ್ಲುಗಳ ಬೆಟ್ಟಗಳಿಂದ ಕೂಡಿರುವ ಗ್ರಾಮವಿದು. ಇದನ್ನು ಕಲ್ಲೂರು ಎನ್ನಲಾಗುತ್ತದೆ. ಬೇಡಿದ ವರವನ್ನು ಕರುಣಿಸುವ ಮಹಾ ಮಹಿಮಾನ್ವಿತೆಯಲ್ಲಿದ್ದಾಳೆ. ಇಲ್ಲಿಗೆ ಬಂದ ಭಕ್ತರಿಗೆ ಯಾವತ್ತೂ ನಿರಾಸೆಯಾಗುವುದಿಲ್ಲ ಎನ್ನುವುದು ಜನರ ನಂಬಿಕೆಯಾಗಿದೆ. ಕಲ್ಲೂರು ಮಹಾತ್ಮೆ. ಕಲ್ಲೂರು ಮಹಾಲಕ್ಷ್ಮಿಯಿಂದಾಗಿಯೇ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಸರುವಾಸಿಯಾಗಿದೆ. ಈ ಲಕ್ಷ್ಮೀ ದೇವಿಯು ಕೊಲ್ಲಾಪುರ ಮಹಾಲಕ್ಷ್ಮಿಯ ಸಾಕ್ಷಾತ್ ಅವತಾರವೇ ಆಗಿದ್ದಾಳೆ. ಸಾಣೆಕಲ್ಲಿನಲ್ಲಿ ಒಡಮೂಡಿದ ಲಕ್ಷ್ಮೀ ದೇವಿಯ ವಿಗ್ರಹವು ನೋಡಲು ಆಕರ್ಷಕವಾಗಿರುವುದಷ್ಟೇ ಅಲ್ಲದೆ ಅತ್ಯಂತ ಶಕ್ತಿಶಾಲಿಯೂ ಕೂಡ ಆಗಿದೆ. ನೋಡಿ, ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗಬೇಕು ಅಂದರೆ ಮುಖ್ಯವಾಗಿ ಈ ದೇಗುಲಕ್ಕೆ ಸಾಕಷ್ಟು ಜನ ಭಕ್ತಾದಿಗಳು ತಮ್ಮ ಇಷ್ಟಾರ್ಥಗಳನ್ನು ವಿನಂತಿಸಿಕೊಳ್ಳಲು ಇಲ್ಲಿಗೆ ಬರುತ್ತಾರೆ. ಏಕೆಂದರೆ ಕಲ್ಲೂರು ಮಹಾಲಕ್ಷ್ಮಿಯು ಸಕಲ ಇಷ್ಟಾರ್ಥಗಳನ್ನು ಪೂರೈಸುತ್ತಾಳೆ ಎಂಬ ಅಚಲವಾದ ವಿಶ್ವಾಸ ಇಲ್ಲಿನ ಭಾಗದ ಜನರಲ್ಲಿದೆ. ಅದರಂತೆ ಸಾಕಷ್ಟು ಇಷ್ಟಾರ್ಥ ಸಿದ್ಧಿಯಾದ ಉದಾಹರಣೆಗಳು ಸಹ ಇಲ್ಲಿ ದೊರೆಯುತ್ತವೆ. ಅದಕ್ಕೋಸ್ಕರ ನೀವು ಈ ದೇವಸ್ಥಾನಕ್ಕೆ ಹೋಗಿ ನೋಡಿ. ಇತಿಹಾಸ ಸುಮಾರು 300 ವರ್ಷಗಳ ಹಿಂದೆ ಕೋಲಾಪುರ ಮಹಾಲಕ್ಷ್ಮಿಯ ಮಹಾಭಕ್ತರಾಗಿದ್ದ ಲಕ್ಷ್ಮೀಕಾಂತಾಚಾರ್ ಮನೆಯಲ್ಲಿ ಯಾವುದೇ ಶುಭ ಕಾರ್ಯವಿದ್ದರೂ ಕೋಲಾಪುರ ಮಹಾಲಕ್ಷ್ಮಿ ದೇವರಲ್ಲಿಗೆ ಹೋಗುತ್ತಿದ್ದರಂತೆ. ಲಕ್ಷ್ಮೀಕಾಂತಾಚಾರ್ಯರಿಗೆ ಸುಮಾರು 18 ವರ್ಷವಿದ್ದಾಗ ಮನೆಯಲ್ಲಿ ಒಂದು ಶುಭ ಕಾರ್ಯಕ್ಕೆ ಕೋಲಾಪುರಕ್ಕೆ ಹೋಗಲು ಸಾಧ್ಯವಾಗುವುದಿಲ್ಲ. ಸಾಣೆಕಲ್ಲಿನಲ್ಲಿ ದುರ್ಗೆ ಮೂಡಿ ಬರುತ್ತಾಳೆ. ಕನಸಿನಲ್ಲಿ ಬಂದ ಮಹಾಲಕ್ಷ್ಮಿ ಕಾಂತಾಚಾರಿಗೆ ತಾನು ಇಲ್ಲೇ ನೆಲೆಸುವುದಾಗಿ ತಿಳಿಸುತ್ತಾಳೆ. ಅದರಂತೆ ಬೆಳಗ್ಗೆ ಪೂಜೆ ಮಾಡುವಾಗ ದೇವರ ಕೋಣೆಯಲ್ಲಿದ್ದ ಸಾಣೆಕಲ್ಲಿನಲ್ಲಿ ದುರ್ಗೆ ಅವತಾರದಲ್ಲಿ ಉದ್ಭವಳಾಗಿದ್ದಾಳೆ. ತೆಂಗಿನಕಾಯಿಯ ಹರಕೆ. ಇಷ್ಟಾರ್ಥಗಳನ್ನು ಬೇಡಿಕೊಳ್ಳಲು ಅಥವಾ ಹರಕೆ ಒತ್ತಿಕೊಳ್ಳಲು ಇಲ್ಲಿ ವಿಶೇಷವಾದ ವಿಧಾನವೊಂದಿದೆ, ಅನುಸರಿಸಲಾಗುತ್ತದೆ. ಅದಕ್ಕೆ ತೆಂಗಿನಕಾಯಿ ಕಟ್ಟಿಸುವುದು ಎನ್ನಲಾಗುತ್ತದೆ. ಅಂದರೆ ನಿಮಗೆ ಬೇಕಾದನ್ನು ಬಯಸಿ ಸಂಕಲ್ಪ ಮಾಡಿ ಅರ್ಚಕರ ಮುಂದೆ ಕುಳಿತು ಕಾಯಿಗಳನ್ನು ಒಪ್ಪಿಸುವುದು. ನಿಮ್ಮ ಪರವಾಗಿ ಕಾಯಿಗಳನ್ನು ದೇಗುಲದ ಚಾಣಿಯಲ್ಲಿ ಅಲ್ಲಲ್ಲಿ ಜೋಡಿಸಲಾದ ಮೊಳೆಗಳಿಗೆ ದಾರದಿಂದ ಕಟ್ಟಿ ಹಾಕಲಾಗುತ್ತದೆ. ಸಾಮಾನ್ಯವಾಗಿ 2 ಕಾಯಿಗಳನ್ನು ಮಾತ್ರವೇ ಬಳಸಲಾಗುತ್ತದೆ. ನೋಡಿ, ಇನ್ನು ನೀವು ನಿಮ್ಮ ಇಷ್ಟಾರ್ಥಗಳು ನೆರವೇರಬೇಕು ಅಂದಾಗ ನೀವು ತಾಯಿಗೆ ಹೋಗಿ 2 ಪೂರ್ಣ ಫಲ ಅಂದರೆ ತೆಂಗಿನಕಾಯಿನ ಕೊಟ್ಟು ನೀವು ಸಂಕಲ್ಪ ಮಾಡಿಸಿ ಬಂದಿದ ನಂತರ ನಿಮ್ಮ ಇಷ್ಟಾರ್ಥಗಳು ನೆರವೇರಿದ ನಂತರ ನೀವು ಕಾಯಿಯನ್ನು ಇಳಿಸ್ಬೋದು. ಬಯಕೆ ಈಡೇರಿದಲ್ಲಿ ಖಂಡಿತವಾಗಿಯೂ ನಿಮ್ಮ ಅನುಕೂಲದ ಮೇರೆಗೆ ದೇವಸ್ಥಾನಕ್ಕೆ ಭೇಟಿ ನೀಡಿ ಕಟ್ಟಿಸಿದ್ದ ತೆಂಗಿನಕಾಯಿಯನ್ನು ಇಳಿಸುವ ವಿಧಾನವನ್ನು ಪೂರ್ಣಗೊಳಿಸಬೇಕು. ಈ ಸಂದರ್ಭದಲ್ಲಿ ಮತ್ತೆ ಬಯಸಿದರೆ ಕಾಯಿಯನ್ನು ಇನ್ನೊಮ್ಮೆ ಸಹ ಕಟ್ಟಿಸಬಹುದು. ಮುಖ್ಯವಾಗಿ ಕಂಕಣ ಭಾಗ್ಯ, ಸಂತಾನ ಭಾಗ್ಯ ಹಾಗೂ ಸಕಲ ಇಷ್ಟಾರ್ಥ ಸಿದ್ಧಿಗೋಸ್ಕರ ಕಲ್ಲೂರು ಕ್ಷೇತ್ರಕ್ಕೆ ಜನರು ಭೇಟಿ ನೀಡುತ್ತಾರೆ. ನೋಡಿ ಸ್ನೇಹಿತರೆ, ತಮ್ಮ ಇಷ್ಟಾರ್ಥಗಳು ಯಾವತ್ತೂ ನೆರವೇರಿಲ್ಲ, ಸೋಲನ್ನೇ ಅನುಭವಿಸ್ತಾ ಇದ್ದೀವಿ, ನಾವೆಲ್ಲ ಪೂಜೆ ಪುನಸ್ಕಾರ ಮಾಡಿ ಸೋತು ಸುಣ್ಣ ಆಗ್ಬಿಟ್ಟಿದ್ದೀವಿ, ಅಟ್ಲೀಸ್ಟ್ ನಾವು ಇದೊಂದು ಪ್ರಯತ್ನ ಪಡಬೇಕು ಅನ್ನೋ ಮನಸ್ಸಿರೋರು ಖಂಡಿತವಾಗ್ಲೂ ನೀವೊಮ್ಮೆ ಕಲ್ಲೂರು ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಬನ್ನಿ. ನೋಡಿ, ಕಲ್ಲೂರು ಕ್ಷೇತ್ರಕ್ಕೆ ತಲುಪೋದು ಯಾವುದು ಅಂದರೆ ಕಲ್ಲೂರು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲಿರುವ ಒಂದು ಗ್ರಾಮವಾಗಿದೆ. ರಾಯಚೂರು ನಗರದಿಂದ ಕೇವಲ 25 ಕಿಲೋಮೀಟರ್ಗಳಷ್ಟು ದೂರದಲ್ಲಿ ನೆಲೆಸಿದೆ. ಕಲ್ಲೂರು ರಾಯಚೂರಿನ ಮುಖ್ಯ ಬಸ್ಸು ನಿಲ್ದಾಣದಿಂದ ಕಲ್ಲೂರಿನ ಮೂಲಕವಾಗಿ ಸಾಗುವ
ಸಾಗುವ ಅನೇಕ ಬಸ್ಸುಗಳು ಪ್ರತಿ ನಿಮಿಷಕ್ಕೊಮ್ಮೆ ದೊರೆಯುತ್ತವೆ. ಅಲ್ಲದೆ ಬಾಡಿಗೆ ಕಾರು ಅಥವಾ ರಿಕ್ಷಾ ಮೂಲಕವೂ ಕಲ್ಲೂರಿಗೆ ತೆರಳಬಹುದಾಗಿದೆ. ನೋಡಿ ಸ್ನೇಹಿತರೆ, ನೀವು ರಾಯಚೂರಿಗೆ ಹೋಗ್ಬಿಟ್ರೆ ಸಾಕು, ಅಲ್ಲಿಂದ 20 ಕಿಲೋಮೀಟ್ರ್ ದೂರದಲ್ಲೇ ಮಾನ್ವಿ ಅಂತ ಊರಿದೆ, ಆ ಗ್ರಾಮದಲ್ಲಿದೆ. ಖಂಡಿತವಾಗ್ಲೂ ನೀವು ಬಸ್ ಫೆಸಿಲಿಟೀಸ್ ಇದೆ, ಟ್ರೈನ್ ಫೆಸಿಲಿಟೀಸ್ ಇಲ್ಲ. ನೀವು KSRTC ಬಸ್ಸಿಂದ ನೀವು ಹತ್ಕೊಂಡು ಹೋದರೆ ನೀವು ಖಂಡಿತವಾಗ್ಲೂ ತಾಯಿ ಕ್ಷೇತ್ರಕ್ಕೆ ಹೋಗ್ಬೋದು. ಬಸ್ಸುಗಳಲ್ಲಿ ತೆರಳಿದಾಗ ನೀವು ಕಲ್ಲೂರು ಕ್ರಾಸು ಎಂಬ ಸ್ಥಳದಲ್ಲಿ ಇಳಿಯಬೇಕು. ಇಲ್ಲಿಂದ ಸ್ಥಳೀಯ ರಿಕ್ಷಾ ಮೂಲಕ 1 ಕಿಲೋಮೀಟರ್ಗಳಷ್ಟು ಗ್ರಾಮದೊಳಗೆ ತೆರಳಿ ದೇಗುಲವನ್ನು ಮುಟ್ಟಬಹುದು. ಮತ್ತೊಂದು ಮುಖ್ಯವಾದ ಅಂಶವೆಂದರೆ ಕಲ್ಲೂರಿನಲ್ಲಿ ತಂಗಲು ಯಾವುದೇ ವ್ಯವಸ್ಥೆಗಳಿಲ್ಲ. ಅಲ್ಲದೆ ಸಾರ್ವಜನಿಕ ಶೌಚಾಲಯಗಳು ಸಹ ಇರುವುದಿಲ್ಲ. ಆದ್ದರಿಂದ ರಾಯಚೂರಿನಲ್ಲಿ ತಂಗಿ ತಿಂಡಿ ತೀರ್ಥ ಇತ್ಯಾದಿಗಳನ್ನು ಮುಗಿಸಿಕೊಂಡು ಕಲ್ಲೂರಿಗೆ ಭೇಟಿ ನೀಡುವುದು ಉತ್ತಮ. ನೋಡಿ ಸ್ನೇಹಿತರೆ, ಈ ರೀತಿ ಅಲ್ಲೇ ದೇವಸ್ಥಾನದಲ್ಲಿರೋ ಶಕ್ತಿ ನಮಗೆ ಮುಖ್ಯ. ನಾವು ಅಂದ್ಕೊಂಡಿರೋ ಅಂಥ ಕೆಲಸ ಕಾರ್ಯಗಳು ನಮಗೆ ಶ್ರದ್ಧೆಯಿಂದ ಆಗೋದು ಮುಖ್ಯ ಆಗಿರುತ್ತೆ. ಅದಕ್ಕೋಸ್ಕರ ನೀವು ಊಟ ತಿಂಡಿ ಮಾಡಬೇಕು ಅಂದರೆ ಅಥವಾ ಸ್ನಾನ ಏನಾದರೂ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಎಲ್ಲನೂ ಮುಗಿಸ್ಕೊಂಡು ರಾಯಚೂರಲ್ಲಿ ನೀವು ಮುಗಿಸ್ಕೊಂಡು ತದನಂತರ ನೀವು ಕಲ್ಲೂರಿನ ಮಹಾಲಕ್ಷ್ಮಿ ದರ್ಶನಕ್ಕೆ ಹೋಗ್ಬೋದು. ಇಲ್ಲಾಂದರೆ ನೀವು ಮಂತ್ರಾಲಯಕ್ಕೆ ಗುರುರಾಯರ ಸನ್ನಿಧಿಗೆ ಹೋದಂತಹ ಟೈಮಲ್ಲಿ ನೀವು ಅಕಸ್ಮಾತ್ ರೂಮ್ಗಳೇನಾದರೂ ಮಾಡಿದರೆ, ಮಂತ್ರಾಲಯದಲ್ಲಿ ರೂಮ್ ಫೆಸಿಲಿಟೀಸ್ ಮಾಡ್ಕೊಂಡಿದ್ರೆ ಅಂಥವರು ನೀವು ಒಂದು ದಿನ ರಾಯರ ದರ್ಶನ ಮಾಡಿ ಇನ್ನೊಂದು ದಿನ ನೀವು ಬೆಳಗ್ಗೆನೇ ಎದ್ದು ಈ ತಾಯಿಯ ದರ್ಶನ ಮಾಡಿ ತದನಂತರ ನೀವು ಬಂದು ಮಂತ್ರಾಲಯದಲ್ಲಿ ರಾತ್ರಿ ಉಳ್ಕೊಂಡಿದ್ದು ನೀವು ಬರ್ಬೋದು. ಅಕಸ್ಮಾತ್ ಇಲ್ಲ ನಾವು ಒನ್ ಡೇ ಟ್ರಿಪ್ ಮಾಡ್ತಾ ಇದ್ದೀವಿ ಅನ್ನೋರು ನೀವು ರಾಯರ ದರ್ಶನ ಮಾಡಿದ ನಂತರ ಅಲ್ಲಿ ಪೂಜೆ ಪುನಸ್ಕಾರ ಸ್ನಾನ ಎಲ್ಲ ಮುಗ್ದಿರುತ್ತೆ. ತದನಂತರ ನೀವು ರಾಯಚೂರಿಂದ ನೀವು ಮಾನ್ವಿ ತಾಲೂಕಲ್ಲಿರುವಂಥ ಕಲ್ಲೂರು ದೇವಿ ಮಹಾಲಕ್ಷ್ಮಿನ ದರ್ಶನ ಮಾಡಿಕೊಂಡು ತದನಂತರ ನೀವು ಮನೆಗಳಿಗೆ ಬರ್ಬೋದು. ಯಾಕಂದರೆ ನಿಮ್ಮ ಅನುಕೂಲಕ್ಕೆ ನಿಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ಮಾಡ್ಕೊಳ್ಳಿ. ಇಲ್ಲ ನಾವು ರಾಯಚೂರಲ್ಲೇ ಬಂದು ರೂಮ್ ಮಾಡ್ಕೊಂಡಿರ್ತೀವಿ, ಇದ್ದು ನಾವು ಹೋಗ್ತೀವಿ ಅಂದರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಒಂದೇ ಒಂದು ದಿನದ ದರ್ಶನ, ನೀವು ಬೆಳಗ್ಗೆ ಹೋಗಿ ಸಂಜೆ ಅಷ್ಟರಲ್ಲಿ ನೀವು ಬರ್ಬೋದು. ಯಾಕಂದರೆ ಒಂದು ಒಳ್ಳೆ ಉತ್ತಮವಾದ ದೇವಸ್ಥಾನದಲ್ಲಿ ನಾವು ಅಂದ್ಕೊಂಡಿರೋಂಥ ಕಾರ್ಯಗಳು ಸಂಪೂರ್ಣವಾಗಿ ನೆರವೇರುತ್ತೆ ಅಂದಾಗ ಒಂದು ದಿನ ನಾವು ಕಷ್ಟಪಟ್ಟರೆ ವರ್ಷ ಪೂರ್ತಿ ಜೀವನ ಪೂರ್ತಿ ನಾವು ಸಂತೋಷವಾಗಿರ್ಬೋದು ಅನ್ನೋದು ನನ್ನ ಭಾವನೆ. ಸ್ನೇಹಿತರೆ, ನನಗೆ ಗೊತ್ತಿರೋ ಪ್ರಕಾರ ಎಲ್ಲ ವಿಳಾಸನೂ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಬಸ್ ವ್ಯವಸ್ಥೆ ಹೆಂಗಿದೆ ಅಂತಲೂ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಯಾರಿಗೆ ನಿಜವಾಗ್ಲೂ ಅಗತ್ಯ ಇದೆ, ನಮಗೆ ನಿಜವಾಗ್ಲೂ ನಮ್ಮ ಜೀವನದಲ್ಲಿ ನಾವು ಒಳ್ಳೆಯದನ್ನ ನಾವು ಪಡ್ಕೊಬೇಕು, ಒಳ್ಳೆ ಸಂತಾನನ ಪಡ್ಕೊಬೇಕು ಅಥವಾ ಒಳ್ಳೆ ಬಾಳ ಸಂಗಾತಿನ ನಾವು ಪಡ್ಕೊಬೇಕು, ನಾವು ನಮ್ಮ ಜೀವನದಲ್ಲಿ ಎಲ್ಲ ಕಾರ್ಯಗಳಲ್ಲೂ ನಾವು ಗೆಲ್ಲಬೇಕು, ಅಥವಾ ನಮಗೆ ಉದ್ಯೋಗ ಸಿಗ್ತಾ ಇಲ್ಲ, ನಾವು ಎಲ್ಲ ಕಡೆ ಒಳ್ಳೆ ಕೆಲಸಕ್ಕೆ ಹುಡುಕಾಡ್ತಾ ಇದ್ದೀವಿ ಆದರೂ ನಮಗೆ ಒಂದು ಒಳ್ಳೆ ಉದ್ಯೋಗ ಸಿಗ್ತಾ ಇಲ್ಲ ಅಂತ ಪರಿತಪಿಸ್ತಾ ಇರೋವಂಥವ್ರು, ಜಾಬ್ಗೆ ಇಂಟರ್ವ್ಯೂಗೆ ಸೆಲೆಕ್ಟ್ ಆಗಿರ್ತೀರಾ ಆದರೆ ಅದರಿಂದ ನಿಮಗೆ ಯಾವುದೇ ರೀತಿ ನೀವು ಅಂದ್ಕೊಂಡ ನಿರೀಕ್ಷೆ ಅಂತ ಯಾವುದೇ ರೀತಿ ವ್ಯವಸ್ಥೆ ಇರೋದಿಲ್ಲ. ನಿಮ್ಮನ್ನು ಉದ್ಯೋಗಕ್ಕೆ ತಗೊತೀನಿ ಅಂತಾರೆ ಆದರೆ ತಗೊಂಡಿರೋದಿಲ್ಲ. ಅಂಥ ಪ್ರಾಬ್ಲಮ್ ಇರೋರು ಕೂಡ ನೀವು ಅಲ್ಲಿ ಹೋಗಿ ತಾಯಿಗೆ ಸಂಕಲ್ಪ ಸೇವೆ ಮಾಡಿಸೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ. ಅಥವಾ ನಿಮಗೆ ಒಳ್ಳೆ ಇನ್ಕ್ರಿಮೆಂಟ್ ಬೇಕು, ಅಥವಾ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಬೇಕು, ಅಥವಾ ನಿಮ್ಮ ಜೀವನದಲ್ಲಿ ಸೋತೋಗ್ಬಿಟ್ಟಿದ್ದೀವಿ, ನಮ್ಮ ಜೀವನದಲ್ಲಿ ಎಲ್ಲದರಲ್ಲೂ ಸೋತೋಗಿದ್ದೀವಿ, ನಮ್ಮ ಜೀವನದಲ್ಲಿ ನೆಮ್ಮದಿ ಬೇಕು ಅನ್ನೋರು ಖಂಡಿತವಾಗ್ಲೂ ಈ ತಾಯಿಯ ದರ್ಶನಕ್ಕೆ ಹೋಗ್ಬೋದು ಅಂತ ನಾನು ತಿಳಿಸ್ಕೊಡ್ತಿದ್ದೀನಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತಾ ಇದ್ದೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.